ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಪ್ರತಿ ವರ್ಷ ರಾಮನವಮಿಯನ್ನು ಆಚರಿಸುತ್ತೇವೆ. ಆ ದಿನ ಶ್ರೀರಾಮನಿಗೆ ವಿಶೇಷ ಪೂಜೆ ಮಾಡುತ್ತೇವೆ. ಆದರೆ ರಾಮನವಮಿ ಏಕೆ ಆಚರಿಸುತ್ತೇವೆ? ಆ ದಿನದ ನಿಜವಾದ ಮಹತ್ವವೇನು? ಬನ್ನಿ ಅದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ರಾಮನವಮಿ ಎಂದರೇನು? ರಾಮನವಮಿ ಎಂದರೆ ಶ್ರೀರಾಮನ ಜನ್ಮದಿನ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮನವಮಿ ಆಚರಿಸಲಾಗುತ್ತದೆ. ಈ ದಿನ ಶ್ರೀರಾಮನು ಭೂಮಿಯಲ್ಲಿ ಜನಿಸಿದನು ಎಂದು ನಂಬಲಾಗುತ್ತದೆ. ಶ್ರೀರಾಮ ಯಾರು? ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ. ಅವರು ಅಯೋಧ್ಯೆಯ ರಾಜ ದಶರಥನ ಪುತ್ರ. ರಾಮನು ಧರ್ಮ, ಸತ್ಯ ಮತ್ತು ನೀತಿಯ ಪ್ರತೀಕ. ಅವರ ಜೀವನ ಮಾನವನಿಗೆ ಆದರ್ಶ ಜೀವನವಾಗಿದೆ. ರಾಮನ ಜನನ ಕತೆ. ಅಯೋಧ್ಯೆಯಲ್ಲಿ ರಾಜ ದಶರಥನಿಗೆ ಮಕ್ಕಳಿರಲಿಲ್ಲ. ಆ ಕಾರಣಕ್ಕೆ ಅವರು ಯಜ್ಞ ಮಾಡಿದರು. ಆ ಯಜ್ಞದ ಫಲವಾಗಿ ಅವರಿಗೆ 4 ಪುತ್ರರು ಜನಿಸಿದರು. ಅವರು ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಇವರಲ್ಲಿ ರಾಮನು ಹಿರಿಯ ಪುತ್ರ. ರಾಮನ ಮಹತ್ವ. ರಾಮನು ಒಬ್ಬ ಆದರ್ಶ ಪುತ್ರ, ಒಬ್ಬ ಆದರ್ಶ ರಾಜ ಮತ್ತು ಒಬ್ಬ ಆದರ್ಶ ಮಾನವ. ಅವರು ಎಲ್ಲ ಸಮಯದಲ್ಲೂ ಧರ್ಮವನ್ನು ಅನುಸರಿಸುತ್ತಿದ್ದರು. ಅದಕ್ಕಾಗಿ ಅವರನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯುತ್ತಾರೆ. ರಾಮನವಮಿ ಆಚರಣೆ. ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ, ರಾಮನ ಹೆಸರು ಜಪ ಮಾಡುತ್ತಾರೆ, ರಾಮಾಯಣ ಓದುತ್ತಾರೆ, ದೇವಸ್ಥಾನಕ್ಕೆ ಹೋಗಿ ರಾಮನ ದರ್ಶನ ಪಡೆಯುತ್ತಾರೆ. ಇನ್ನು ಕೆಲ ಕಡೆ ರಾಮ ಸೀತೆಯ ಕಲ್ಯಾಣೋತ್ಸವವು ನಡೆಸುತ್ತಾರೆ. ಆಧ್ಯಾತ್ಮಿಕ ಅರ್ಥ. ರಾಮನವಮಿ ಕೇವಲ ಒಂದು ಹಬ್ಬವಲ್ಲ, ಇದು ನಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಸತ್ಯ ಮತ್ತು ಧರ್ಮವನ್ನು ಬಿಡಬಾರದು. ಶ್ರೀರಾಮನ ಜೀವನವನ್ನು ನೋಡಿದರೆ ಅವರು ಯಾವ ಸಂದರ್ಭದಲ್ಲೂ ಧರ್ಮದ ಮಾರ್ಗವನ್ನು ಬಿಡಲಿಲ್ಲ. ತಂದೆಯ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಟು ಅರಣ್ಯಕ್ಕೆ ಹೋದರು. ಅನ್ಯಾಯ ಎದುರಿಸಿದಾಗಲೂ ಶಾಂತಿಯಿಂದ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಕೊನೆಗೆ ಸತ್ಯ ಮತ್ತು ಧರ್ಮವೇ ಗೆದ್ದವು. ಇದರಿಂದ ನಮಗೆ ತಿಳಿಯುವುದು ಏನೆಂದರೆ, ನಾವು ಯಾವಾಗಲೂ ನ್ಯಾಯ ಮತ್ತು ಸತ್ಯದ ಜೊತೆ ಇದ್ದರೆ ಕೊನೆಗೆ ಗೆಲುವು ನಮ್ಮದೇ ಆಗುತ್ತದೆ. ಇದನ್ನೆಲ್ಲ ರಾಮನವಮಿ ನಮಗೆ ನೆನಪಿಸುತ್ತದೆ. ವೈಜ್ಞಾನಿಕ ದೃಷ್ಟಿ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ರಾಮನವಮಿಯ ದಿನಾಂಕ ನಮ್ಮ ಸಾಮಾನ್ಯ ಕ್ಯಾಲೆಂಡರ್ ಮೇಲೆ ಆಧಾರಿತವಾಗಿಲ್ಲ. ಇದು ಚಂದ್ರಮಾನ ಪಂಚಾಂಗದ ಮೇಲೆ ಆಧಾರಿತವಾಗಿದೆ. ಅಂದರೆ ಚಂದ್ರನ ಚಲನೆ ಮತ್ತು ಅವನ ಹಂತಗಳನ್ನು ಆಧರಿಸಿ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮನವಮಿ ಆಚರಿಸಲಾಗುತ್ತದೆ. ಚಂದ್ರನ ಚಲನೆ ಪ್ರತಿ ವರ್ಷ ಸ್ವಲ್ಪ ಬದಲಾಗುವುದರಿಂದ ಈ ದಿನಾಂಕವು ಪ್ರತಿ ವರ್ಷ ಸ್ವಲ್ಪ ಮುಂದೆ ಅಥವಾ ಹಿಂದೆ ಆಗುತ್ತದೆ. ಆದ್ದರಿಂದಲೇ ರಾಮನವಮಿ ಯಾವಾಗಲೂ ಒಂದೇ ದಿನಕ್ಕೆ ಬರುವುದಿಲ್ಲ. ಇದು ಕೇವಲ ನಂಬಿಕೆ ಅಲ್ಲ,
ಚಂದ್ರನ ಆಧಾರದ ಮೇಲೆ ದಿನಾಂಕವನ್ನು ನಿಗದಿಪಡಿಸುತ್ತಾರೆ. ಹೀಗಾಗಿ ರಾಮನವಮಿ ಶ್ರೀರಾಮನ ಜನ್ಮದಿನ. ಇದು ಧರ್ಮ, ಸತ್ಯ ಮತ್ತು ಆದರ್ಶ ಜೀವನದ ಸಂಕೇತ. ಆದ್ದರಿಂದ ನಾವು ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತೇವೆ. ಹಾಗಾದರೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.